ಬಕ್ರೀದ್ ಇನ್ನೇನು ದೂರ ಕೂಡ ಉಳಿದಿಲ್ಲ. ಅಂದರೆ ಸುಮಾರು ಒಂದು 8 ತಿಂಗಳ ಬಕ್ರೀದ್ ಉಳಿದಿದೆ. ಸೊ ಹಾಗಾಗಿ ಬಕ್ರೀದ್ಗಂತಲೇ ಸುಮಾರು ಜನ ನನ್ನ ಹತ್ರ ಮರಿಗಳನ್ನ ತಗೋಬೇಕು ಅಂತ ಫೋನ್ ಮಾಡ್ತಾ ಇದ್ದೀರಾ. ಅಂಥವ್ರಿಗೋಸ್ಕರ ಇವತ್ತು ಒಂದು ವಿಡಿಯೋ ತೊಗೊಂಡು ಬಂದಿದ್ದೇನೆ. ಸೊ ಈ ವಿಡಿಯೋನ ಬಕ್ರೀದ್ಗೋಸ್ಕರ ಮರಿಗಳನ್ನ ಸಾಕಬೇಕು ಅಂತ ಏನು ಅಂದ್ಕೊಂಡಿದ್ದೀರಾ ಅವರೆಲ್ಲರೂ ಕೂಡ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಯಾರಿಗಾದರೂ ಬಕ್ರೀದ್ಗೋಸ್ಕರ ಮರಿಗಳು ಬೇಕಿದ್ರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಜೊತೆಗೆ ನೀವು ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಬಕ್ರೀದ್ ಸ್ಪೆಷಲ್ ಮರಿಗಳಿಗೆ ಒಂದು ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡು ಅದೇ ಒಂದು ಖುಷಿಯಲ್ಲಿ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಇದು ಅಮೀನ್ಗಢ್ ಕುರಿ ಮತ್ತು ಮೇಕೆ ಸಂತೆ. ಈ ಸಂತೆಯಲ್ಲಿ ಒಂದು 28 ಬಕ್ರೀದ್ ಸ್ಪೆಷಲ್ ಮರಿಗಳನ್ನ ಲೋಡ್ ಮಾಡ್ತಾ ಇದೆ. ಸೊ ಈ ಮರಿಗಳು ಹೋಗ್ತಾ ಇರೋದು ಆನೇಕಲ್ ಹತ್ರ ಬರುವ ಚಂದಾಪುರ್ಗೆ ಬಾಬಣ್ಣ ಅಂತ. ಸೊ ಇಲ್ಲಿ ನೋಡ್ಬೋದು ಜಾಕೆಟ್ ಹಾಕೊಂಡು ನಿಂತವ್ರು ನೋಡಿ, ಈ ಅನ್ನೋರಿಗೆ ಈ ಮರಿಗಳನ್ನ ಲೋಡ್ ಮಾಡ್ತಾ ಇದೆ. ಸೊ ಈ ಮರಿಗಳು ನನಗೆ ಫೋನ್ ಮಾಡಿ ನನಗೂ ಕೂಡ ಈ ಥರ ಬಕ್ರೀದ್ಗೋಸ್ಕರ ಮರಿಗಳು ಬೇಕು ಅಂತ ಅಂದಿದ್ರು. ಬಟ್ ನನ್ನ ಹತ್ರ ಈ ಥರ ಮರಿಗಳು ವಾರಕ್ಕೆ ಅಂದರೆ ಬಕ್ರೀದ್ಗೋಸ್ಕರ ಅಂದರೆ ಮಾತ್ರ ವಾರಕ್ಕೆ ಒಂದು 20 ರಿಂದ 25 ಮರಿಗಳನ್ನ ಮಾತ್ರ ಕೊಡೋದಕ್ಕೆ ಸಾಧ್ಯ. ಯಾಕಂದರೆ ಈ ಥರ ಕ್ವಾಲಿಟಿ ಮರಿಗಳು ಈ ಥರ ಸೈಜಲ್ಲಿರೋ ಮರಿಗಳು ಸಿಗೋದು ತುಂಬಾ ಕಡಿಮೆ. ಆ ಕಾರಣಕ್ಕೆ ನನ್ನ ಹತ್ರ ಮರಿಗಳು ಇಲ್ಲ. ನನ್ನ ಹತ್ರ ಮರಿಗಳು ಬಕ್ರೀದ್ಗೋಸ್ಕರ ಅಂದರೆ ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಸ್ಟಾಕು ಖಾಲಿಯಾಗಿದೆ, ಬೇರೆ ಕಡೆಗೆ ನಾನು ಕೊಡೋದು ಉಳ್ಕೊಂಡಿದೆ. ಹಾಗಾಗಿ ನಿಮಗೆ ಬೇಕಾದ್ರೆ ನೀವು ಸಂತೆಗೆ ಬರ್ರಿ ಅಂದಮೇಲೆ ಅವರು ನಾನು ಅಮ್ಮಿಗಢ ಸಂತೆಯಲ್ಲಿ ಬಂದಿದ್ರು. ಸೊ ನಾನೇ ಈ ಮರಿಗಳನ್ನ ಅವರಿಗೆ ಕೊಡಿಸಿರೋದು. ಈ ಮರಿಗಳ ರೇಟ್ ಬಂದುಬಿಟ್ಟು ಒಂದು 14,200 ರೂಪಾಯಿದಂಗೆ ಈ ಮರಿಗಳನ್ನ ಕೊಟ್ಟಿದೆ. ಸೊ ಮರಿಗಳು ಕೂಡ ತುಂಬ ಚೆನ್ನಾಗಿದೆ. ಒಂದು ಮರಿ ಮಾತ್ರ ಬೋಡ ಇದೆ, ಅಂದರೆ ಕೊಂಬು ಇಲ್ಲ. ಉಳಿಕಿದೆಲ್ಲ ಮರಿಗಳಿಗೂ ಆಲ್ಮೋಸ್ಟ್ ಕೊಂಬು ಇರುವಂಥ ಮರಿಗಳು, ಕೊಂಬು ಕಿತ್ತಿರುವಂಥ ಮರಿಗಳು. ಸೊ ಈ ಮರಿಗಳನ್ನ ಅಮೀನ್ಗಢ್ ಸಂತೆಯಲ್ಲೇ ತೊಗೊಂಡು ಅವ್ರದ್ದೇ ಒಂದು ಗಾಡಿ ತೊಗೊಂಡು ಬಂದಿದ್ರು. ಈ ಗಾಡಿಗೆ ಮರಿಗಳನ್ನ ಲೋಡ್ ಮಾಡ್ತಿರುವಂಥ ವಿಡಿಯೋನ ನೀವು ಗಮನಿಸ್ತಾ ಇದ್ದೀರಾ ಅಂದ್ಕೋತೀನಿ. ಮರಿಗಳು ತುಂಬಾ ಚೆನ್ನಾಗಿದೆ. ಮರಿಗಳೆಲ್ಲ ವೈಟ್ ಮರಿಗಳು. ಸೊ ತುಂಬ ಮರಿಗಳ ಗಟ್ಟಿ ಇತ್ತು. ಸೊ ಇವ್ರ ಜೊತೆಗೆ ಇವ್ರಿಗೂ ಕೂಡ ಒಂದು 10 ರಿಂದ 12 ಅಮೀನ್ಗಢ್ ಎಳಗ ಕುರಿಗಳಂದರೆ ತೆನೆ ಆಗಿರೋದು, ಫಲ ಆಗಿರೋದು, ಪ್ರೆಗ್ನೆಂಟ್ ಆಗಿರೋ ಒಂದು 12 ಕುರಿಗಳು ಬೇಕಿತ್ತು. ಅವನು ಕೂಡ ನನಗೆ ಕೊಡಿಸ್ಕೊಡಿ ಅಂತ ಇವರು ಬಂದಿದ್ರು. ಬಟ್ ನನಗೆ ಹೆಣ್ಣು ಮರಿಗಳನ್ನ ಹೆಣ್ಣು ಕುರಿಗಳನ್ನ ನನಗೆ ಇವರಿಗೆ ತೆಗೆದು ಕೊಡೋದಕ್ಕಾಗಲಿಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತೀನಿ ನಾನು. ಆ ಕಾರಣಕ್ಕೆ ಸಂತೆಯಲ್ಲಿ ಯಾರಾದರೂ ಬಂದರೂ ಕೂಡ ನಾನು ಜಾಸ್ತಿ ಹೊತ್ತು ನಿಲ್ಲಲ್ಲ. ಜೊತೆಗೆ ಯಾರಿಗೂ ಮರಿಗಳನ್ನ ಕೊಡ್ಸೋದಕ್ಕೆ ನನಗೆ ಕೆಲವು ಟೈಮಲ್ಲಿ ಆಗೋದಿಲ್ಲ. ಬಟ್ ಅವರೇ ನನಗೆ ವೇಟ್ ಮಾಡಿ ಸಾಕಾಗಿ ಕೊನೆಗೆ ಒಂದು 10 ಕುರಿಗಳನ್ನ ತೊಗೊಂಡು ಬಂದರೆ ಆ ಕುರಿಗಳು ಕೆಳಗಡೆ ಬಾಕ್ಸಲ್ಲಿ ನೀವು ಕಾಣಿಸ್ಬೋದು, ಸಣ್ಣಗೆ ಒಂದು ವಿಡಿಯೋದಲ್ಲಿ ಕಾಣಿಸ್ತಿದೆ. ಈ ಕುರಿಗಳನ್ನ ಅವರು ಒಂದು 18,000ನೋ 17,000 ಕೊಟ್ಟು ಒಂದು 12 ಕುರಿಗಳನ್ನ ತೊಗೊಂಡಿದ್ದಾರೆ. ಜೊತೆಗೆ ಈ ಕುರಿ ಇಲ್ಲಿ ಕಾಣಿಸುವಂಥ ಟಗರ್ಗಳನ್ನ ಏನು ಲೋಡ್ ಮಾಡ್ತಿಲ್ಲ, ಈ ಟಗರ್ಗಳ ವ್ಯವಹಾರವನ್ನು ನಾನೇ ಮಾಡಿ ಅವ್ರ ಗಾಡಿಗೆ ತೊಗೊಂಡು ಬಂದು ಸೊ ಲೋಡ್ ಮಾಡೋ ಟೈಮಲ್ಲಿ ಒಂದು ವಿಡಿಯೋನ ನಾನು ತೊಗೋಬೇಕು ಅಂದ್ಕೊಂಡು ತೊಗೊಂಡಿರುವಂಥ ಒಂದು ವಿಡಿಯೋ. ಸೊ ಈ ಥರ ಮರಿಗಳು ನನ್ನ ಹತ್ರ ಸಿಗುತ್ತೆ. ಬಟ್ ವಾರಕ್ಕೆ ಒಂದು 20 ರಿಂದ 25 ಮರಿಗಳನ್ನ ಮಾತ್ರ ಕೊಡೋದಕ್ಕೆ ನನ್ನಿಂದ ಸಾಧ್ಯ. ಯಾಕಂದರೆ ಈ ಥರ ಕ್ವಾಲಿಟಿ ಇರೋ ಮರಿಗಳನ್ನ ತೆಗೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಬಕ್ರೀದ್ಗೋಸ್ಕರ ತುಂಬ ಚೆನ್ನಾಗಿರೋ ಮರಿಗಳನ್ನ ತೆಗಿಬೇಕು. ಕೊಂಬು ಮತ್ತು ಸೈಜು, ಒಳ್ಳೆ ಕಲರು, ಒಳ್ಳೆಯ ಲುಕ್ಕು, ಸೊ ಎಲ್ಲ ಥರನಾದಂಥ ನೋಡಿಕೊಂಡು ಮರಿಗಳನ್ನ ಕೊಡಬೇಕಾಗತ್ತೆ. ಆ ಕಾರಣಕ್ಕೆ ನನ್ನ ಹತ್ರ ಈ ಥರ ಮರಿಗಳು ಸಿಗೋದಿಲ್ಲ. ಬಟ್ ಸಣ್ಣ ಮರಿಗಳಂದರೆ ನಿಮ್ಗೆ ಎಷ್ಟು ಬೇಕಾದ್ರೂ ಸಿಗುತ್ತೆ. ಬಟ್ ಆ ಮರಿಗಳು ಕೂಡ ರೇಟ್ ಕೂಡ ಸದ್ಯಕ್ಕೆ ಜಾಸ್ತಿ ಇದೆ. ಸೊ ಈ ಥರ ಮರಿಗಳು ನನಗೆ ಆರ್ಡರ್ ಕೂಡ ಸುಮಾರು ಇದೆ. ಸೊ ದಬಾಸ್ಪೇಟೆಗೆ ಒಬ್ರು ಯಾರೋ ಮೊನ್ನೆ ಇತ್ತೀಚೆಗೆ ಫೋನ್ ಮಾಡಿದ್ರು ನನ್ನ ಫ್ರೆಂಡು. ಅವ್ರಿಗೂ ಕೂಡ ಈ ಥರ ಮರಿಗಳು ಒಂದು 50 ಬೇಕಂತ ನನಗೆ ದೀಪಾವಳಿ ಮುಂಚೆನೇ ಫೋನ್ ಮಾಡಿ ಕೇಳಿದ್ದಾರೆ. ಬಟ್ ಅವ್ರಿಗೂ ಕೂಡ ನಾನು ಇನ್ನೂ ತನಕ ಕೊಡೋದಕ್ಕಾಗಿಲ್ಲ. ಯಾಕಂದರೆ ಮರಿಗಳು ತುಂಬಾ ಶಾರ್ಟೇಜ್ ಇದೆ. ಅಂದರೆ ದೊಡ್ಡ ಮರಿಗಳಾಗಿರ್ಬೋದು ಅಥವಾ ಸಣ್ಣ ಮರಿಗಳಾಗಿರ್ಬೋದು, ಸ್ವಲ್ಪ ಸದ್ಯಕ್ಕೆ ಶಾರ್ಟೇಜ್ ಇದೆ. ಗಡಿಬಿಡಿ ಮಾಡಿಕೊಟ್ರೆ ರೇಟ್ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನೋಡಿಕೊಂಡು ಮಾಡಿಕೊಂಡು ಕೆಲವೊಂದು ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ಮರಿಗಳು ಬಕ್ರೀದ್ಗೋಸ್ಕರ ನಿಮಗೆ ಬೇಕಾದರೆ ನನಗೆ ಕಾಲ್ ಮಾಡಿ, ಅಥವಾ ನಿಮ್ಮ ರಿಲೇಟಿವ್ಗೋ ನಿಮ್ಮ ಫ್ರೆಂಡ್ಸ್ಗೋ ಈ ಥರ ಬಕ್ರೀದ್ಗೋಸ್ಕರ ಮರಿಗಳು ಬೇಕಾದ್ರೆ ನನ್ನ ನಂಬರನ್ನು ಕೊಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ವಿಡಿಯೋಗಳನ್ನ ಶೇರ್ ಮಾಡಿ. ಮತ್ತು ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ನನ್ನ ನಂಬರನ್ನು ಅವ್ರಿಗೆ ಕೊಡಿ, ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ.